ಜೈ ಕನ್ನಡಾಂಬೆ ಭುವನೇಶ್ವರಿ. ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂತಂದರೆ, ಇದೇ ತಿಂಗಳು ಜನವರಿ 21ರಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ 906ನೇ ಜಯಂತಿ ಅದ್ಧೂರಿಯಾಗಿ ರಾಜ್ಯದಂತ ಎಲ್ಲ ಕಡೆ ಮೂಲೆ ಮೂಲೆಯಲ್ಲೂ ಆಚರಣೆ ಮಾಡಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಮತ್ತು ಸಮಸ್ತ ನಾಡಿನಾದ್ಯಂತ ಎಲ್ಲ ಜಿಲ್ಲಾ ಘಟಕ ಆಗಿರ್ಬೋದು, ತಾಲೂಕು ಘಟಕ, ಹೋಬಳಿ ಘಟಕ, ಪಟ್ಟಣ ಪಂಚಾಯತಿ ಘಟಕ, ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯತಿ, ಅಂಗನವಾಡಿ ಕೇಂದ್ರ, ಶಾಲೆ, ಕಾಲೇಜುಗಳು ಪ್ರತಿಯೊಂದು ಇಲಾಖೆಯಲ್ಲಿ ಅಚ್ಚುಕಟ್ಟಾಗಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿ ಆಚರಣೆ ಮಾಡಬೇಕಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತಾ, ಮತ್ತು ಏನಪ್ಪ ಅಂತಂತಂದರೆ ಕೂಲಿ ಕಬ್ಬಲಿಗ ಸಮಾಜದ ವತಿಯಿಂದ ಪ್ರತಿಯೊಂದು ಗ್ರಾಮದಲ್ಲಿ, ಹೋಬಳಿಯಲ್ಲಿ, ಪಟ್ಟಣ ಪಂಚಾಯತಿಯಲ್ಲಿ, ನಗರದಲ್ಲಿ, ಜಿಲ್ಲಾದಲ್ಲಿ, ತಾಲೂಕದಲ್ಲಿ ಎಲ್ಲ ಕಡೆ ಅದ್ಧೂರಿಯಾಗಿ ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿ ಆಚರಣೆ ಮಾಡಬೇಕಂತೇಳಿ ತಮ್ಮಲ್ಲಿ ಕುಲ ಬಾಂಧವರಲ್ಲಿ ಕೇಳಿಕೊಳ್ಳುತ್ತಾ, ಮತ್ತು ನಿಜಶರಣರ ಬಗ್ಗೆ ಪ್ರತಿಯೊಂದು ವೃತ್ತದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಮೂರ್ತಿ ಸ್ಥಾಪನೆಯಲ್ಲಿ ಆಗಿರ್ಬೋದು, ಜಯಂತಿ ಆಚರಣೆ ಮಾಡಿದ ಸಂದರ್ಭದಲ್ಲಿ ಯಾರಾದರೂ ಗಣ್ಯಾತಿಗಳು ಚೌಡಯ್ಯನ ಬಗ್ಗೆ ಮಾತನಾಡಿದಾಗ, ವಿವರಣೆ ಮಾಡಿದಾಗ ಆ ಥರ ಎಲ್ಲ ವಿಡಿಯೋ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಚೌಡಯ್ಯ ನೃತ್ಯಕ್ಕೆ ಪೂಜೆ ಮಾಡಿದ ವಿಡಿಯೋ ಆಗಿರ್ಬೋದು, ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋಬೇಕಂತೇಳಿ ಕುಲ ಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತಾ, ಹಾಗಾಗಿ ನಿಜಶರಣ ಅಂಬಿಗರ ಚೌಡಯ್ಯನ 906ನೇ ಜಯಂತಿ ಅದ್ಧೂರಿಯಾಗಿ ಆಚರಣೆ ಮಾಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ವಿಷಯ ಅಂತಂದರೆ, ಯಾವುದೇ ಒಂದು ಇಲಾಖೆಯಲ್ಲಿ ಆಗಿರ್ಬೋದು, ಯಾವುದೇ ಒಂದು ಕಚೇರಿಯಲ್ಲಿ ಆಗಿರ್ಬೋದು, ಏನಾದರೂ ಅವ್ರ ಬಗ್ಗೆ ಅಗೌರವ ತೋರಿ ಯಾರು ಜಯಂತಿಯನ್ನು ಆಚರಣೆ ಮಾಡಿದ ಹಂಗೆ ಇದ್ರಂದ್ರೆ ಅಂಥ ಕಚೇರಿ ಮುಂದೆ ಅವತ್ತಿನ ದಿವಸನೇ ಅಲ್ಲೇ ಪ್ರತಿಭಟನೆ, ಸಮಾಜದ ಮೂಲಕ ಪ್ರತಿಭಟನೆ ಮಾಡಬೇಕು. ಅವ್ರನ್ನ ಸಸ್ಪೆಂಡ್ ಆಗೋವರೆಗೂ ಕೂಲಿ ಕಬ್ಬಲಿಗ ಸಮಾಜ ಬಿಡ್ತಕ್ಕಂಥ ಕೆಲಸ ಮಾಡೋಂಗಿಲ್ಲ. ಅವ್ರನ್ನ ಸಸ್ಪೆಂಡ್ ಆದಮೇಲೆ ಮತ್ತೆ ಮುಂದಿನ ಕಾರ್ಯಾಚರಣೆಗಳು ಆ ಜಯಂತಿ ಆಚರಣೆ ಮಾಡಿದ ಮೂಲಕನೇ ಆ ಕಚೇರಿಯಲ್ಲಿ ಮತ್ತೆ ಪುನಃ ಜಯಂತಿಯನ್ನು ಆಚರಣೆ ಮಾಡಬೇಕು. ಹಾಗಾಗಿ ಇದು ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಪ್ರತಿಯೊಂದು ಇಲಾಖೆಯಲ್ಲಿ, ಪ್ರತಿಯೊಂದು ಕಚೇರಿಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿಯನ್ನು ಆಚರಣೆ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ಳುತ್ತಾ, ಯಾಕಂತಂದರೆ 12ನೇ ಶತಮಾನದಲ್ಲಿ 63 ಶರಣರೊಳಗೆ ಇದ್ದಂಗೆ ಹೇಳಿ ದಿಟ್ಟವಾಗಿ ಎದ್ದು ಬಂದು ಎದೆಗೆ ಒದ್ದಂತೆ ವಚನ ಸಾರಿದಂಥ ಏಕೈಕ ವ್ಯಕ್ತಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ. ಅದಕ್ಕಾಗಿ ಆಗಿನ ಕಾಲಕ್ಕೆ ಬಸವಣ್ಣನವರವರಿಗೆ 63 ಶರಣರಲ್ಲಿ ಎಲ್ಲರಿಗೆ ಶಿವ ಶರಣರಂದರು, ಅಂಬಿಗರ ಚೌಡಯ್ಯನಿಗೆ ನಿಜಶರಣ ಅಂತೇಳಿ ಬಿರುದು ಕೊಟ್ಟರು. ಹಾಗಾಗಿ ಅಂತ ಶರಣರಿಗೆ ಯಾರಿಗೆ ಅವಮಾನ ಆಗದಂತೆ ಇಲಾಖೆಯವರು ನೋಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಯಾರೇ ಇರಲಿ, ಯಾವ ಶರಣರಾಗಿರಲಿ, ಯಾರೇ ಹೋರಾಟಗಾರರಾಗಿರಲಿ, ಅಂಥವ್ರನ್ನನ್ನು ಗೌರವಿಸಬೇಕು, ಅಭಿನಂದಿಸಬೇಕು, ಭಾವಚಿತ್ರವನ್ನಿಟ್ಟು ಪೂಜೆ ಸಲ್ಲಿಸಬೇಕು, ಜಯಂತಿಯನ್ನು ಆಚರಣೆ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಹಾಗಾಗಿ ಎಲ್ಲರೂ ಶರಣರು ಒಂದೇ, ಎಲ್ಲ ಜಾತಿ ಜನಾಂಗದ, ಸರ್ವ ಜನಾಂಗದ ಶರಣರು ಒಂದೇ ಅಂತ ಅವರ ಜಯಂತಿ ಇರಲಿ, ಅವ್ರ ಹೋರಾಟಗಳು ಆದಿಯಾಗಿರಲಿ, ಅವರು ಕಿಂಚಿತ್ತು ಏನಾದರೂ ಇದು ಮಾಡಬೇಕಂತಂದರೆ ನಾವು ಅವ್ರನ್ನ ಮೈ ತುಂಬಿಕೊಂಡು ಅವರ ಭಾವಚಿತ್ರಕ್ಕೆ ಗೌರವ ಸಲ್ತಕ್ಕಂಥ ನಿಮ್ಮ ಕೆಲಸ ಆಗಿದೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೇ ಎಲ್ಲರಿಗೂ ಗೌರವ ಕೊಡ್ತಕ್ಕಂಥ ಕೆಲಸ ಈ ನಾಡಿನಲ್ಲಿ ಆಗ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ ಒಂದು ಏನಪ್ಪ ವಿಷಯ ಅಂತಂತಂದರೆ, ಈಗ ಕಾಟಾಚಾರಕ್ಕೆ ಏನು ಮಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಇನ್ನಿತರ ಹೋರಾಟಗಾರರ ಜಯಂತಿ ಆಗಿರ್ಬೋದು, ಶರಣರ ಜಯಂತಿ ಇದ್ದಾಗ ಶಾಲೆ ಕಾಲೇಜುಗಳು ಸೂಟಿ ಕೊಡ್ತಾರೆ. ಆ ಥರ ಸೂಟಿ ಆಗಬಾರ್ದು ಅಂತ ನಮ್ಮ ಅಭಿಪ್ರಾಯ. ಯಾಕಂತಂದರೆ ಅವರು ಏನು ಸಾಧನೆ ಮಾಡಿದ್ದಾರೆ, ಏನು ಹೋರಾಟ ಮಾಡಿದ್ದಾರೆ, ಯಾವ ಶರಣರು ಏನು ವಚನಗಳು ಬರೆದಿದ್ದಾರೆ ಅಂತ ಅವತ್ತಿನ ದಿನದ ಮಟ್ಟಿಗೆ ಶಾಲೆ ಕಾಲೇಜು ಸೂಟಿ ಕೊಡದೇ ಅವ್ರ ಬಗ್ಗೆ ವಿವರಣೆ ಮಾಡಿ ಅವರದ್ದೇ ಆಗಿರ್ತಕ್ಕಂಥ ಎರಡು ಗಂಟೆ ಅವ್ರ ಬಗ್ಗೆ ಪಾಠ ಮಾಡಬೇಕು. ಪಾಠ ಮಾಡಿದರೆ ಮಕ್ಕಳಿಗೆ ಮತ್ತು ಯುವಕರಿಗೆ ಅರಿವು ಮೂಡ್ತಕ್ಕಂಥ ಕೆಲಸ ಆಗುತ್ತೆ. ಯಾಕಂತಂದರೆ ಸೂಟಿ ಕೊಟ್ಟು ಯಾವುದೇ ಕಾಟಾಚಾರಕ್ಕೆ ನೀವು ಒಂದು ಅವ್ರ ಭಾವಚಿತ್ರ ಇಟ್ಟು ಪೂಜೆಯನ್ನು ಸಲ್ಲಿಸಿದ್ರೆ ಅದು ಜಯಂತಿ ಆಚರಣೆ ಆದಂಗಲ್ಲ. ಅವ್ರ ಬಗ್ಗೆ ಏನು ಸಾಧನೆ ಮಾಡಿರಂತ 2 ತಾಸು ಪಾಠ ಮಾಡಿ ನೀವು ಸೂಟಿ ಕೊಡ್ತಕ್ಕಂಥ ಕೆಲಸ ಮಾಡಬೇಡ್ರಿ ಅಂತ ನನ್ನ ಅಭಿಪ್ರಾಯದ ಮೇರೆಗೆ ನಾನು ಕೇಳ್ತಾ ಇದ್ದೀನಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ತಾರೆ. ಯಾವ ರೀತಿ ಸಂವಿಧಾನ ಅವ್ರಿಗೆ ಯಾವ ರೀತಿ ಅನ್ಯಾಯ ಆಯಿತು, ಅವ್ರು ಯಾವ ಸಂದರ್ಭದಲ್ಲಿ ಏನು ಸಂವಿಧಾನ ಬರೆದ್ರು, ಅವ್ರಿಗೆ ಏನು ಅನ್ಯಾಯ ಮಾಡಿತು ಅಂತಕ್ಕಂಥದ್ದನ್ನು ಅವ್ರ ಜಯಂತಿ ದಿವಸ ನೀವು ಅವರಿಗೆ ಅವ್ರದ್ದೇ ಆದಂಥ ಒಂದು ಪಾಠ ಮಾಡ್ರಿ. ನೀವು ಪ್ರತಿಯೊಂದು ಸಂವಿಧಾನವನ್ನು ಯಾವ್ಯಾವ ರೀತಿ ಆ ಸಂದರ್ಭಕ್ಕೆ ಏನು ಅವ್ರು ಬರೆದ್ರಂತ ಪ್ರತಿಯೊಂದು ಜಯಂತಿಗೆ ಅವರು ಬರೆದಿರ್ತಕ್ಕಂಥ ಸಂವಿಧಾನ ನೀವು ತಾವು ಶಾಲೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಹೇಳ್ಕೊತ ಹೋದ್ರಪ್ಪ ಅಂತಂದ್ರೆ ಅದನ್ನು ಗೊತ್ತಾಗುತ್ತೆ. ಹಾಗಾಗಿ ಈ ಮೂಲಕ ತಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೇ ಎಲ್ಲರ ಜಯಂತಿ, ಎಲ್ಲ ಶರಣರ ಜಯಂತಿಗೆ ಆಚರಣೆ ಮಾಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ನಿಜಶರಣ ಅಂಬಿಗರ ಚೌಡಯ್ಯ, ಜೈ ವಿಠ್ಠಲ್ಯರು.
ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಕೋಲಿ ಕಬ್ಬಲಿಗ ಸಮಾಜದ ಯುವ ಘಟಕ ಅಧ್ಯಕ್ಷರು ಮಲ್ಲು ವಿಷ್ಣುಸೇನ. ಧನ್ಯವಾದಗಳು.